ಅವರ ಚುನಾವಣಾ ಪ್ರಚಾರದ ನಂತರ ಕರ್ನಾಟಕದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಪ್ರವಾಸ ಚುನಾವಣಾ ಪ್ರಚಾರ ಸಭೆಗಳು ಏಪ್ರಿಲ್ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ. ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯ ಆವರಣದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸಾರ್ವಜನಿಕರನ್ನು ಉದ್ದೇಶಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಚುನಾವಣಾ ಪ್ರಚಾರ ಸಭೆಗಳು ನಡೀತಾ ಇದೆ. ಅವತ್ತೇ 14ನೇ ತಾರೀಕು ಸಂಜೆ 5 ಗಂಟೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋದಲ್ಲಿ ಅವರು ಭಾಗವಹಿಸ್ತಾರೆ. ಸುಮಾರು 1 ಗಂಟೆಗಳ ಕಾಲ ರೋಡ್ ಶೋದ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರ ನಡುವೆ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅಮಿತ್ ಶಾ ಅವರ ಪ್ರವಾಸ ಆಯಿತು. ಎರಡನೇ ಹಂತದಲ್ಲಿ ನರೇಂದ್ರ ಮೋದಿಯವರ ಪ್ರವಾಸ. 3 ವಿಷಯವನ್ನು ಇಟ್ಟುಕೊಂಡು ನಾವು ಕರ್ನಾಟಕದಲ್ಲಿ ಚುನಾವಣೆಗೆ ಇಳಿತಾ ಇದ್ದೇವೆ. ಮೊದಲನೇದು ಸುರಕ್ಷಿತ ಭಾರತ, ಸಾಂಸ್ಕೃತಿಕ ಭಾರತ, ವಿಕಸಿತ ಭಾರತ. ಈ 3 ವಿಷಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನ್ಯಾಯವನ್ನು ಕೊಟ್ಟಂಥವರು ಮತ್ತು ಹೊಸ ಸ್ವರೂಪವನ್ನು ಕೊಟ್ಟಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತ. ಈ 3 ವಿಷಯವನ್ನು ಇಟ್ಟುಕೊಂಡು ಮನೆ ಮನೆಗೆ ನಾವು ತೆರಳಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ 14ನೇ ತಾರೀಕಿನ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮ ಇಡೀ ಚುನಾವಣಾ ಕಾರ್ಯಕ್ಕೆ ಒಂದು ಹೊಸ ವೇಗವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಗೋಲ್ಡ್ ಪಿನ್ ಸಿಟಿನಲ್ಲಿ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಚಾರದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರ್ಬೋದು ಅನ್ನುವಂಥ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಮೋದಿಯವರು ಬಂದಾಗ ಎಷ್ಟು ಜನ ಸೇರಿದ್ರು ಆ ಎಲ್ಲ ದಾಖಲೆಗಳನ್ನು ಮೀರಿ ಈ ವರ್ಷದ ಚುನಾವಣಾ ಪ್ರಚಾರ ಸಭೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕರ್ತರು ನಿಶ್ಚಯ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದಕ್ಕೆ ದೊಡ್ಡ ಸಹಕಾರವನ್ನು ಕೊಟ್ಟು ನರೇಂದ್ರ ಮೋದಿಯವರ ಈ ಚುನಾವಣಾ ಪ್ರಚಾರದ ಸಭೆಗೆ ಬರಬೇಕು ಅಂತ ನಾನು ವಿನಂತಿಸ್ತೇನೆ. ಸದ್ಯಕ್ಕೆ ಈಗ 1 ಕ್ಷೇತ್ರ ಅಂತ ಅಂದ್ಕೊಂಡಿದ್ದಾವೆ. ಈಗ ಮಂಗಳೂರಿನಲ್ಲಿ ಈ ಸಮಯ ಹೊರತುಪಡಿಸಿ ಅವರು ಬರುವಂಥ ದಾರಿಯಲ್ಲಿ ರೋಡ್ ಶೋ ಆ ರೀತಿಯನ್ನು ಈಗ ತಯಾರಿ ಸಭೆಯಲ್ಲಿ ಕೂತ್ಕೊಳ್ತಾ ಇದ್ದೀವಿ, ನಿಶ್ಚಯ ಮಾಡ್ತೇವೆ. ಸರ್, ಈ ಹಿಂದೆ ಅವರು ಬರುವಂಥ ನಿರೀಕ್ಷೆಗಳಿರಲಿಲ್ಲ, ಈಗ ಏಕೆ ಹಾಗೇನಿರಲಿಲ್ಲ. ನಾವು ಕ್ಲಸ್ಟರ್ಗಳಲ್ಲಿ ಪ್ರವಾಸಗಳು ಮಾಡಬೇಕು ಅಂತ ಈಗಾಗಲೇ ಯೋಚನೆಗಳಾಗಿತ್ತು. ಮಂಗಳೂರು ಕ್ಲಸ್ಟರ್ಗೆ ಪ್ರವಾಸ ಮಾಡಬೇಕು ಅಂತ ನಾವು ಈಗಾಗಲೇ ಕೋರಿಕೆಯನ್ನು ಕೂಡ ಅವ್ರ ಬಳಿ ಮಾಡಿದ್ವಿ. ಸಹಜವಾಗಿ ನರೇಂದ್ರ ಮೋದಿಯವರ ಪ್ರವಾಸ ಮಂಗಳೂರಿಗೆ ಸಿಕ್ಕಿದೆ. ಯೋಗಿ ಆದಿತ್ಯನಾಥ್ ಅವರ ಪ್ರವಾಸವನ್ನು ಉಡುಪಿ ಅಥವಾ ಇನ್ಯಾವುದಾರ ಕಡೆ ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ರಾಜ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಿದೆ. ತಮ್ಮ ಸಮುದಾಯದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಈ ಚುನಾವಣೆ ಯಾವುದೋ ಜಾತಿ ಸಂಘಕ್ಕೆ ನಡೀತಾ ಇರುವಂಥ ಚುನಾವಣೆ ಅಲ್ಲ. ಇದಿನ್ಯಾವುದೋ ದೇವಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ. ಇದಿನ್ಯಾರೋ ಸಹಕಾರಿ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ. ಇದು ದೇಶದ ಚುನಾವಣೆ. ದೇಶಕ್ಕೆ ನರೇಂದ್ರ ಮೋದಿಯವರ ಆಡಳಿತ ಬೇಕು ಅನ್ನುವಂಥದ್ದೇ ಈ ಚುನಾವಣೆಯ ಸಂಪೂರ್ಣವಾದಂಥ ಉದ್ದೇಶ ಇರುವಂಥದ್ದು. ಹಾಗಾಗಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿ, ಸ್ಥಳೀಯ ಜಾತಿ, ಸ್ಥಳೀಯ ವಿಷಯಗಳು ಇದೆಲ್ಲವೂ ಕೂಡ ಗೌಣ. ದೇಶಕ್ಕೆ ನರೇಂದ್ರ ಮೋದಿ ಬೇಕು. ಆ ಕಾರಣಕ್ಕೆ BJPಯನ್ನು ಚುನಾಯಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಪದೇ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿಯೇ ಸುರಕ್ಷಿತ ಭಾರತ, ಸಾಂಸ್ಕೃತಿಕ ಭಾರತ, ವಿಕಸಿತ ಭಾರತ, ಈ ಹಿನ್ನೆಲೆಯಲ್ಲಿಯೇ 3 ಘೋಷಣೆಗಳನ್ನು ಇಟ್ಕೊಂಡು ಚುನಾವಣೆ ನಡೀತಾ ಇರುವಂಥದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.